ಹಾಯ್ ನಮಸ್ಕಾರ. ಇಂದಿನ ರೆಸಿಪಿ ಮಂಗಳೂರು ಸ್ಟೈಲ್ ಕುಂಬಳಕಾಯಿ ಸುಕ್ಕ. ಇದನ್ನು ನೀರು ದೋಸೆ ಅಥವಾ ಅನ್ನದೊಂದಿಗೆ ಸವಿಯಬಹುದು. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಒಳ್ಳೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ ಪಟಪಟ ಸೌಂಡ್ ಬರುವಷ್ಟು ಹುರಿಯಿರಿ. ನಂತರ 1 ಎಸಳಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ನಂತರ 5 ರಿಂದ 6 ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಅರ್ಧ ಕಪ್ಪಷ್ಟು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ. ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಗೋಲ್ಡನ್ ಕಲರ್ ಬರುವ ತನಕ ಹುರಿಯಿರಿ. ಈಗ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ. ಇದು ಒಳ್ಳೆ ಮಿಕ್ಸ್ ಮಾಡಿ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ. ಮೆಣಸಿನ ಹುಡಿ ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಿ. ಕೊಕೊನಟ್ ಮತ್ತು ಮೆಣಸಿನ ಹುಡಿ ಒಳ್ಳೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. 1 ಕಪ್ ಅಷ್ಟು ಹುಳಿ ನೀರನ್ನು ಹಾಕಿದೆ ಮತ್ತು ಒಳ್ಳೆ ಮಾಡಿ ಬೇಯಿಸಿ ಸ್ವಲ್ಪ ಡ್ರೈ ಆಗಬೇಕು. ಮತ್ತು 500 ಗ್ರಾಮ್ ಕುಂಬಳಕಾಯಿಯನ್ನು ಹಾಕಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 1 ಕಪ್ ಹುಳಿ ನೀರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಕುಂಬಳಕಾಯಿ ಸ್ಮ್ಯಾಶ್ ಆಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 10 ನಿಮಿಷ ಒಳ್ಳೆ ಸ್ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಡಿ. ನೋಡಿ, ಈಗ ಕುಂಬಳಕಾಯಿ ಸುಕ್ಕ ರೆಡಿಯಾಗಿದೆ. ಇದನ್ನು ನಿಮಗೆ ಅನ್ನ ಮತ್ತು ನೀರು ದೋಸೆ ಒಟ್ಟಿಗೆ ಸವಿಯಬಹುದು. ಈ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿತ್ತು ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.